ಪದ್ಮ, ಇಂದು ನಿನ್ನ ಹುಟ್ಟುಹಬ್ಬವನ್ನು ಬಲು ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಾ, ಇದೇ ಶುಭ ದಿನದಂದು ನನ್ನ ಮನೆಯಲ್ಲಿ ಒಂದು ನಿನ್ನ ಕೈಯಾರೆ ಮಹತ್ತರವಾದ ಕಾರ್ಯ ನೆರವೇರಬೇಕಾಗಿದೆ, ಗೊತ್ತೇ? ಹೇಳಿ ಸ್ವಾಮಿ, ಅದು ಯಾವ ಕೆಲಸ ಅಂತೇಳಿ. ನಿಮ್ಮ ಆಜ್ಞೆಯನ್ನು ಪಾಲಿಸೋದೇ ನನ್ನ ಧರ್ಮ ಅಲ್ವಾ? ಶಿವ, ಪದ್ಮಾದೇವರು ನಿಮ್ಮ ಹೆಂಡತಿ ಹೇಗೆ ಬರ್ಬೇಕಾದ್ರ ಪೂರ್ವಜನ್ಮದ ಪುಣ್ಯ ಮಾಡಿ ಬಂದಾಡ್ರಿ. ಏನು ನಯ, ಏನು ವಿನಯ, ಏನು ನಡೀತೀರಿ? ಸತ್ಯಪ್ಪ, ನಾನು ಹುಟ್ಟಿದ ಹಬ್ಬ ಇವತ್ತು. ನನ್ನ ತಂದೆಯ ಸ್ಥಾನದಲ್ಲಿ ನೀವಿದ್ದೀರಾ. ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ. ಪದ್ಮ, ನಿನ್ನ ನಾಟಕದ ಮಾತು ನನಗೆ ಬೇಕಾಗಿಲ್ಲ. ನಾ ಹೇಳಿದ ಕೆಲಸ ಮಾಡಲು ನಿನ್ನ ಕೈಯಿಂದ ಸಾಧ್ಯ ಆಗುತ್ತೋ ಅಥವಾ ಇಲ್ಲವೋ, ಎರಡರಲ್ಲೊಂದು ತೀರ್ಮಾನ ಹೇಳು. ಆಗುತ್ತೆ ಸ್ವಾಮಿ, ಖಂಡಿತವಾಗ್ಲೂ ನಿಮ್ಮ ಮಾತನ್ನ ನಡೆಸ್ಕೊಡ್ತೀನಿ ಅಂತ ನನ್ನ ಹೆತ್ತವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಸ್ವಾಮಿ. ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಬರೀ ನನಗೆ ನಾಟಕದ ಮಾತು ಬೇಕಾಗಿಲ್ಲ ಪದ್ಮ. ಯಾವುದಕ್ಕಾದರೂ ನನಗೆ ವಚನವನ್ನು ಕೊಡು. ತೆಗೆದುಕೊಳ್ಳಿ, ಹೆತ್ತವರ ಸಾಕ್ಷಿಯಾಗಿ ನಾನು ನಿಮ್ಮ ಮಾತನ್ನ ನಡೆಸ್ಕೊಡ್ತೀನಿ. ಅದೇನು ಅಂತ ಕೇಳ್ರಿ. ವೆರಿ ಗುಡ್. ಇದಕ್ಕೆನ್ನ ಬೇಕು ಪತಿಭಕ್ತಿ ಅಂತ. ಪದ್ಮ, ಇವತ್ತು ನಮ್ಮ ಮನೆಗೆ ಮುಖ್ಯ ಅತಿಥಿಗಳಾಗಿ ಯಾರು ಆಗಮಿಸ್ತಾ ಇದ್ದಾರೆ, ಸ್ವಲ್ಪ ನೀನೇ ಹೇಳು ನೋಡೋಣ. ನಮ್ಮ ಮನೆಗೆ ನಮ್ಮ ಆಪ್ತರೆಲ್ಲ ಬರ್ತಾ ಇದ್ದಾರೆ. ಹಾಗೆ ಮುಖ್ಯವಾಗಿ ನನ್ನ ಗೆಳತಿ ವಿದ್ಯಾ, ಅನಂತ್, ಅದೇ ಇನ್ಸ್ಪೆಕ್ಟರ್ ಇದಾರಲ್ಲ, ಅವರು ಕೂಡ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಕರೆಕ್ಟ್. ನೋಡು, ಇನ್ಸ್ಪೆಕ್ಟರ್ ಅನಂತ ಹಾಗೂ ಪದ್ಮ ನಮ್ಮ ಮನೆಗೆ ಅತಿಥಿಗಳಾಗಿ ಆಗಮಿಸಿದ್ರಿಂದಾಗ ಅವರಿಗೆ ನಾವು ಒಂದು ಮುಖ್ಯವಾದ ಕಾಣಿಕೆಯನ್ನು ಕೊಡಬೇಕಲ್ಲವೇ? ನೋಡು, ಆ ಇನ್ಸ್ಪೆಕ್ಟರ್ ಅನಂತ ಆಗಾಗ ನನ್ನ ಮೇಲೆ ತನ್ನ ಕಾನೂನಿನ ಕಣ್ಣನ್ನಿಟ್ಟು ತನಿಖೆ ನಡೆಸಲು ಹತ್ತಿದ್ದಾನೆ. ಆದ ಕಾರಣ ಆ ಇನ್ಸ್ಪೆಕ್ಟರ್ ಅನಂತ ಪ್ರಾಣ ಇವತ್ತು ನನ್ನ ಮನೆಯಲ್ಲೇ ಸಮಾಪ್ತಿ ಆಗಬೇಕು. ಶಿವ, ಕೆಲಸ ಅಷ್ಟು ಸುಲಭವಾಗಿ ಹಾಕೈತೇನ್ರಿ ಶಿವ? ಅದಕ್ಕೆಲ್ಲ ನಾನು ಮುಂಚಿತವಾಗಿ ಏರ್ಪಾಡು ಮಾಡಿದ್ದೇನೆ. ನೋಡು, ಹುಟ್ಟು ಹಬ್ಬದ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಸ್ವೀಟ್ ಹಂಚಬೇಕು. ಆ ಸಿಹಿ ಹಂಚುವ ಒಂದು ಪೇಡೆಯಲ್ಲಿ ಮಾತ್ರ ವಿಷ ತುಂಬಿರಬೇಕು. ಆ ವಿಷ ತುಂಬಿದ ಪೇಡೆಯನ್ನೇ ಆ ಇನ್ಸ್ಪೆಕ್ಟರ್ ಅಂತರೇ ಕೊಡಬೇಕು. ಹೇಗಿದೆ ನನ್ನ ಪ್ಲಾನ್? ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ? ನಾನು ವಿಷ ಹಾಕ್ಬೇಕೆ? ಅದು ನನ್ನಿಂದ ಸಾಧ್ಯ ಇಲ್ಲ ಸ್ವಾಮಿ, ನನ್ನಿಂದ ಸಾಧ್ಯ ಇಲ್ಲ. ಬೇಕಾದ್ರೆ ಆ ವಿಷ ನನಗೆ ಕೊಟ್ಬಿಡಿ, ನಾನೇ ತಿಂದು ಸತ್ತ ಹೋಗ್ತೀನಿ. ಪದ್ಮ, ನಾನು ಹೇಳಿದ ಕೆಲಸ ನಿನ್ನ ಕೈಯಿಂದ ಆಗುತ್ತೋ ಅಥವಾ ಇಲ್ಲವೋ? ಇಲ್ಲ ಸ್ವಾಮಿ, ನನ್ನಿಂದ ಈ ಕೆಲಸ ಆಗೋದಕ್ಕಿಲ್ಲ. ನೋಡಿ, ಈ ಕೆಲಸ ಬಿಟ್ಟು ಮತ್ ಯಾವ ಕೆಲಸ ಹೇಳಿದ್ರು ನಾನು ಮಾಡ್ತೀನಿ. ನಾನು ಮಾಡ್ತೀನಿ. ಪದ್ಮ, ನಾನು ಹೇಳಿದ ಕಾರ್ಯ ನೀನು ಮಾಡಿದೆಯಾದರೆ ನನ್ನ ಮನೆಯಲ್ಲಿ ನಿನಗೆ ಸ್ಥಾನವಿದೆ. ಕೊನೆಯದಾಗಿ ಹೇಳುತ್ತೇನೆ ಕೇಳು. ಒಂದು ವೇಳೆ ಈ ಕಾರ್ಯಕ್ಕೆ ನಿರಾಕರಿಸಿದೆಯಾದರೆ ನಿನ್ನ ಕೊರಳಲ್ಲಿ ಇದೆಯಲ್ಲ ನಾನು ಕಟ್ಟಿದ ತಾಳಿ, ಆ ತಾಳಿಯನ್ನು ಬಿಚ್ಚಿಕೊಟ್ಟು ಹೊರಟು ಹೋಗುಬಿಡು ಇಲ್ಲಿಂದ. ಸ್ವಾಮಿ, ದಯವಿಟ್ಟು ನನ್ನ ತಾಳಿ ಕೇಳ್ಬೇಡ್ರಿ, ತಾಳಿ ಕೇಳ್ಬೇಡಿ. ನಿಮ್ ಕಾಲು ಹಿಡಿದು ಬೇಡ್ಕೊಳ್ತೀನಿ. ಬೇಕಾದ್ರೆ ಮಗು ಪದ್ಮ, ನೀನು ಯಾವ ಕಾಲಕ್ಕೂ ಗಂಡನ ಮಾತನ್ನು ಮೀರಬಾರ್ದಲ್ಲ. ಗಂಡನ ಮಾತಿಗೆ ವೇದವಾಕ್ಯ, ಅದುವೇ ದೇವರ ಕೊಟ್ಟ ತೀರ್ಪು ಎಂದು ಪಾಲಿಸಬೇಕಮ್ಮ. ಇದು ನಿನ್ನ ಹೆತ್ತಪ್ಪನ ಆಜ್ಞೆ ಮಗಳೇ, ಇದು ನಿನ್ನ ಹೆತ್ತಪ್ಪನ ಆಜ್ಞೆ. ಅಯ್ಯೋ ಅಯ್ಯೋ ಅಪ್ಪ, ಎಂತ ಸಂದಿಗ್ಧ ಪರಿಸ್ಥಿತಿಗೆ ತಂದೊಡ್ಡಿದ್ಯಪ್ಪ, ಎಂತ ಸಂದಿಗ್ಧ ಪರಿಸ್ಥಿತಿಗೆ ತಂದೊಡ್ಡಿದೆ. ಪತಿಗೆ ಕೊಟ್ಟಿರೋ ವಚನನ ಉಳಿಸ್ಕೋಬೇಕಾದವಳು ಸತ್ಯಾದವಳ ಧರ್ಮ, ಸತ್ಯಾದವಳ ಧರ್ಮ. ಆಯ್ತು ರೀ, ನೀವು ಹೇಳ್ದಾಗೆ ನಡ್ಕೊಳ್ತೀನಿ, ನೀವು ಹೇಳ್ದಾಗೆ ನಡ್ಕೊಳ್ತೀನಿ. ಹಾಗಾದರೆ ತೆಗೆದುಕೊಳ್ಳಿ ಪ್ಯಾಕೆಟ್.
ಈ ಪಾಕೆಟಲ್ಲಿ ತುಂಬಿರೋದು ಭಯಂಕರ ವಿಷ. ಈ ವಿಷ ತುಂಬಿದ ಪೇಡೆ ಮಾತ್ರ ಆ ಇನ್ಸ್ಪೆಕ್ಟರ್ ನಂತನಿಗೆ ಕೊಡಬೇಕು. ಬಹಳ ಹುಷಾರಿಯಿಂದ ಈ ಕಾರ್ಯನಿರ್ವಹಿಸಬೇಕು. ಮುಂದಿನ ಕಾರ್ಯ ನಾನೇ ನೋಡಿಕೊಳ್ಳುತ್ತೇನೆ. ಹಾಗೆ ನಿನ್ನನ್ನು ಸಹಾಯಕನಾಗಿ ಈ ಸತ್ಯಪ್ಪನನ್ನು ಇಲ್ಲೇ ಬಿಟ್ಟಿರುತ್ತೇನೆ. ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗಿ ಬರ್ತೀನಿ. ತೆಗೆದುಕೋ. ಪದ್ಮಾದೇವಿಯವ್ರ, ನಾವಿಬ್ರು ದೊಡ್ಡ ಗಂಡಾಂತರದ ಸಿಕ್ಕೋಂಗ ಬಿಟ್ಟೈತ್ರಿ. ಯಾಕಂದ್ರ ಈ ಪಾಪದ ಕೆಲಸ ಮಾಡದಿದ್ರ ನಿಮ್ಮ ಗಂಡ ನಮ್ಮ ಪ್ರಾಣನೇ ತೆಗಿತಾನ. ಇಲ್ಲ ಕೆಲಸ ಮಾಡ್ತೀವಿ ಅನ್ನ ಅವಶ್ಯಕತೆವಾಗಿ ಇನ್ನೊಬ್ರು ಪ್ರಾಣ ನಾವು ತಗೋಬೇಕಾಗ್ತದ. ಏನೇ ಆಗಲಿ ಆ ಸದ್ಗುರು ಎಲ್ಲರಿಗೂ ಕೃಪೆ ನಮ್ಮ ಮೇಲೆ ಇರ್ಲಿ. ಓಹೋ ಪದ್ಮಾದೇವಿ ಅವರೇ, ಹ್ಯಾಪಿ ಬರ್ತ್ಡೇ ಟು ಯು. ನಮಸ್ಕಾರ ಇನ್ಸ್ಪೆಕ್ಟರ್. ನಿಮ್ಮ ಹಾದಿನೇ ಕಾಯ್ತಾ ಇದೆ, ನಿಮ್ಮ ಹಾದಿಗೆ ಕಾಯ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದೇನೇ ಪದ್ಮ, ಮದುವೆ ಆದ್ಮೇಲೆ ಎಷ್ಟೊಂದು ಸೊರಗಿ ಬೆಂಡಾಗಿ ಹೋಗಿದೆಯಲ್ಲಿ? ಯಾಕೆ ಮೈಯಲ್ಲಿ ಹುಷಾರಿಲ್ವಾ? ಇಂದು ನಿಂದು ಹುಟ್ಟಿದ ಹಬ್ಬ. ಆ ದೇವರು ನಿನಗೆ 100 ಕಾಲ ಸುಖವಾಗಿ ಇಡುವಂತೆ ಆಶೀರ್ವಾದ ಮಾಡ್ಲಿ ಅಂತ ಬೇಡ್ಕೊಳ್ತಾ ಇದ್ದೇನೆ. ಹೌದು ಮಿಸ್ ಪದ್ಮಾದೇವಿ ಅವರೇ, ವರ್ಷಕ್ಕೊಮ್ಮೆ ಬರೋ ಹುಟ್ಟು ಹಬ್ಬ ನಮ್ಮ ಬಹಳ ಭವಿಷ್ಯ ಶುಭ ಸಂದೇಶ. ಸದಾಕಾಲ ನೀವು ನಗು ನಗುತ್ತಿರಬೇಕಂದ ನಾನು ಹಾರೈಸುವುದೇ ನಮ್ಮ ಬಯಕೆ. ಹೌದು ಇನ್ಸ್ಪೆಕ್ಟರ್, ನೋಡಿ ನೀವು ನಮ್ಮನೆಗೆ ವಿಶೇಷವಾದ ಅತಿಥಿ. ನಿಮಗೋಸ್ಕರ ನಾನು ಸ್ಪೆಷಲ್ ಆಗಿ ಪೇಡ ಮಾಡಿದ್ದೀನಿ, ಅದನ್ನು ತರ್ತೀನಿ. ಒಂದೇ ಒಂದು ನಿಮಿಷ ಇರಿ. ಪದ್ಮ, ಯಾಕೆ ನಿನ್ನ ಕೈ ಈ ರೀತಿ ನಡುತ್ತಾ ಇದ್ದಾವೆ? ಯಾಕೋ ನನಗನ್ನಿಸ್ತಾ ಇದೆ ನೀನು ತುಂಬಾ ಸೊರಗಿ ವೀಕ್ ಆಗ್ತಾ ಇದೀಯಾ ಅಂತ. ಏನೇ ಆಗ್ಲಿ ನೀನು ಡಾಕ್ಟರ್ ಕಡೆ ಹೋಗಿ ತೋರಿಸ್ಕೊಳ್ಳೋದು ಒಳ್ಳೆಯದು. ಇಲ್ಲಾಂದ್ರೆ ನಿನ್ ಜೊತೆಗೆ ನಾನು ಬರ್ತೀನಿ, ಬಾ ಹೋಗೋಣ. ಇಲ್ವೇ, ನನಗೇನೂ ಆಗಿಲ್ಲ. ನೋಡು, ನನಗೆ ಸ್ವಲ್ಪ ಚಳಿ ಆಗ್ತಾ ಇತ್ತು, ಯಾಕೋ ಸುಸ್ತಾದಂಗೆ ಆಗ್ತಾ ಇತ್ತು ಅಷ್ಟೇ. ಸದ್ಯಕ್ಕೆ ತಗೊಳ್ಳಿ, ನೀವು ಬೇಡ. ಇದೇನು ಪದ್ಮಾದೇವಿ, ಬೇಡೆ ಹಂಚುವಾಗ ನಿಮ್ಮ ಕೈಗಳು ಎಷ್ಟು ನಡುಗುತ್ತೇವಲ್ಲ, ಏಕೆ ಒಮ್ಮೆ ನಮ್ಮಲ್ಲಿ ಬೆವತ್ತು ನೀರಾಗಿ ಬಿಟ್ಟಿರಲ್ಲ, ಏಕೆ ಮೈಯಲ್ಲಿ ಹುಷಾರಿಲ್ಲವೇ? ಅಂಕಲ್ ನನಗೆ ಕುಡಿ ಅಂಕಲ್ ಆ ಬೇಡ. ಹೌದು ಮಿಸ್ ಪದ್ಮಾದೇವಿರೇ, ನಿಮ್ಮ ಮನೆಯಲ್ಲಿ ಸಿಹಿ ತಿನ್ನದೆ ಬಹಳ ದಿವಸವಾಗಿತ್ತು. ನಾನು ನಿಮ್ಮ ಮನೆಯಲ್ಲಿ ಇಂದು ಮನಸ್ಸಿಚ್ಛೆಗೆ ಪೇಡೆ ತಿನ್ನುತ್ತೇನೆ, ಆಯ್ತೆ? ಅಂಕಲ್ ನನಗೆ ಕುಡಿ ಅಂಕಲ್. ಪಾಪ ಬಾಲು ಅವಾಗ್ಲಿಂದ ಪೇಡೆ ತಿನ್ಬೇಕು ಎಂಬ ಆತುರದಲ್ಲಿದ್ದಾನೆ. ಕೇಳ್ತಾ ಇದ್ದೇನೆ, ಪಾಪ ಮಗುವಿಗೆ ಮೊದಲು ಪೇಡೆ ಕೊಡ್ರಿ. ಆಯ್ತು ವಿದ್ಯಾ, ಈ ಪೇಡೆ ನಾನು ತಿಂದವರಷ್ಟೇ, ಈ ಮುದ್ದ ಕಂದ ಬಾಲು ತಿಂದವರಷ್ಟೇ. ಬಾಲು ತಗೋ, ನೀನೇ ತಿನ್ನು ಈ ಪೇಡೆಯನ್ನು. ಬೇಡ ಇನ್ಸ್ಪೆಕ್ಟರ್, ದಯವಿಟ್ಟು ಅದನ್ನು ಅವನು ಕೊಡಬೇಡಿ. ನೋಡಿ, ನಿಮಗೆ ಅಂತಾನೆ ಸ್ಪೆಷಲ್ ಆಗಿ ಮಾಡಿರುವಂತ ಬೇಡ, ನೀವೇ ತಿನ್ನಿ. ಆ ಮಗು ಕೊಡಬೇಡಿ, ನೀವೇ ತಿನ್ನಿ. ಅಂಕಲ್ ಬಿಡಿ ಪದ್ಮಾದೇವಿ, ಮತ್ತೆ ನಾನು ಬೇರೆ ಪೇಡೆ ತಿಂದರಾಯ್ತು. ಪಾಪ ಈ ಮಗು ಪೇಡೆ ತಿಂದು ಸಮಾಧಾನ ಆದರೆ ಸಾಕು. ಬಾಲು ತೆಗೆದುಕೋ ಈ ಪೇಡೆಯನ್ನು. ನಿನ್ನ ಆಲಾಲಿಪದ ನಿನ್ನ ಒಳಗೆ ಸದಾ ನಿನಗೆ ಅಮ್ಮ ಅಮ್ಮ ಕಣ್ಣೀ ಜಗಮ್ಮ
ನೀನಮ್ಮ ಆಲಾಲೆ ಸದಾ ಅಬ್ಬಾ ಎಷ್ಟು ರುಚಿಕರವಾಗಿದೆ ಅಲ್ಲ ಈ ಪೇಡೆ. ಅಂಕಲ್, ಇವ್ರ ಮನೆಯಲ್ಲಿರೋ ಎಲ್ಲ ಪೇಡೆ ಆಗುವವರೆಗೂ ಇವ್ರ ಮನೆಯಲ್ಲಿ ಪೇಡೆ ತಿನ್ನುತ್ತಾ ಹಾಯಾಗಿ ಇದ್ದು ಬಿಡುತ್ತೇನೆ ಅಂಕಲ್. ಬಹಳ ಸಮಸ್ಯೆ ಹುಡುಗನಪ್ಪ ನೀನು. ಇರ್ಲಿ, ಬೇಗ ಪೇಡೆ ತಿನ್ನು, ಮನೆಗೆ ಹೋಗೋಣ. ಇದೇನು ಹೊಟ್ಟೆಲಿ ಒಂಥರ ಸಂಕಟ ಆಗ್ತಿದೆಯಲ್ಲ. ಹೊಟ್ಟೆನು ಹೊಟ್ಟೆನು ಅಂಕಲ್, ಸಂಕಟ, ಹೊಟ್ಟೆಯಲ್ಲಿ ಸಂಕಟ. ಅಂಕಲ್, ಒಂಥರ ಹೊಟ್ಟೆಯಲ್ಲಿ ಸಂಕಟ. ಅಂಕಲ್, ಅಂಕಲ್, ನಾನು ಬದುಕಲಾರೆ. ಅಂಕಲ್, ಆಂಟಿ. ಏನಾಗ್ತಾ ಇದೆ ಬಾಲು? ಮಗು ಬಾಲು, ಏನಾಯ್ತಪ್ಪ ನಿನಗೆ? ಅಂಕಲ್, ಈಗೇಕೆ ಮಾಡುತ್ತಿರುವಿ? ಅಂಕಲ್. ರೀ, ಬಾಲುಗೆ ಗ್ಯಾಸ್ ಟ್ರಬಲ್ ಆಗಿದೆ ಅಂತ ಕಾಣುತ್ತೆ. ಅದಕ್ಕೆ ಹೊಟ್ಟೆ ತುಂಬಾ ನೋಯ್ತಾ ಇದೆ ಅಂತ. ನಡೀರಿ, ಮೊದಲು ಬಾಲುನ ಡಾಕ್ಟರ್ ಕಡೆ ಕರ್ಕೊಂಡು ಹೋಗೋಣ. ನಡೀರಿ, ಹೋಗೋಣ. ನಾನಿನ್ನು ಬದುಕಲಾರೆ ಅಂಕಲ್. ಹೊಟ್ಟೆನು, ಅಮ್ಮ, ಸಂಕಟ. ಅಪ್ಪ, ಸಂಕಟ. ಅಮ್ಮ, ಸಂಕಟ. ಅಪ್ಪ, ರೀ, ನಮ್ ಬಾಲು ಒಮ್ಮಿಂದೊಮ್ಮೆಲೆ ಕುಸಿದು ಬಿದ್ಬಿಟ್ಟ. ಏನಾಯ್ತು ನೋಡ್ರಿ, ನನ್ನ ಬಾಲುಗೆ ಏನಾಯ್ತು ನೋಡ್ರಿ. ಊರೇನೇ ಎಂದರು ನೀನಮ್ಮ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು ನೀನನ್ನ ದೇವರು. ದೇವರು ನಮ್ಮ ಬಾಲು ಸತ್ತು ಹೋಗಿದ್ದಾನೆ ರೀ. ಮಗು ಬಾಲು, ಕೊನೆಗೆ ನೀನು ನಮ್ಮನ್ನು ಕೈ ಬಿಟ್ಟು ಹೋದೆಯಾ ಕಂದ? ಅಯ್ಯೋ ನನ್ನ ದುರ್ದಯವೇ, ನಾನೇ ನನ್ನ ಸ್ವತಃ ನನ್ನ ಕೈಯಾರೆ ನಿನ್ನ ಪ್ರಾಣವನ್ನು ತೆಗೆದುಕೊಂಡಂತಾಯ್ತಲ್ಲ ಕಂದ. ಮಗು ಮಗು ಬಾಲು, ನಿನ್ನಂತ ಮಗವನ್ನು ನಾನು ಕಳೆದುಕೊಂಡು ನಿಜವಾಗಲೂ ನಿರ್ಭಾಗ್ಯನಾದೆ. ಬಾಲು, ಮನೆಯಲ್ಲಿ ನಮ್ಮ ಬೆನ್ನು ಹಿಂದೆ ನೀನು ಬರ್ಬೇಡಪ್ಪ. ಮನೆಯಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿಕೊಂಡು ಹಾಯಾಗಿರು ಅಂತ ನಾನು ಎಷ್ಟು ಸಲ ನಿನಗೆ ಹೇಳಿದೆ. ನಾನು ಬರ್ತೇನೆ ನಿನ್ನ ಜೊತೆಗೆ ಅಂತ ಆಟ ಮಾಡಿ ಇಂದು ನಮ್ಮ ಜೊತೆಗೆ ಬಂದು ಆ ವಿಧಿಯ ಕೈ ತುತ್ತಿಗೆ ಬಲಿಯಾಗಿದೆಯಲ್ಲ ಕಂದ, ಬಲಿಯಾಗಿದೆ. ಪದ್ಮ, ನಿಜ ಹೇಳು, ನನಗ ಕೊಟ್ಟ ಪೇಡೆಯಲ್ಲಿ ಏನು ತುಂಬಿತ್ತು? ಅಯ್ಯೋ, ನಿಮ್ಮ ಕೊಟ್ಟ ಪೇಡೆಯಲ್ಲಿ ವಿಷ ಹಾಕಿದ್ರಿ. ಆ ವಿಷ ನಿಮ್ಮ ವಿಧಿ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ನೀವು ಬದುಕೊಂಡ್ರಿ. ಆದ್ರೆ ಆ ಮುದ್ದಾದ ಮಗು ಬಲಿ ಆಯ್ತು. ಮುದ್ದಾದ ಮಗು ಬಲಿಯಾಗಾಯ್ತು. ಏನೇ ಪದ್ಮಾವತಿ, ನನ್ನ ಗಂಡನಿಗೆ ವಿಷ ಹಾಕಿ ನನ್ನ ಹಣೆ ಮೇಲಿರುವ ಸಿಂಧೂರವನ್ನು ಅಳುಕಿಸಬೇಕಂತ ಎಷ್ಟು ದಿನದಿಂದ ಹೊಂಚು ಹಾಕಿದ್ಯೆ ಪಾಪಿ. ಈ ಹಿಂದೆ ನನ್ನಣ್ಣ ಶಾಂತನಿಗೆ ಪ್ರೀತಿ ನಾಟಕ ಮಾಡಿ ಅವರ ಜೀವನವನ್ನೇ ಸರ್ವನಾಶ ಮಾಡಿದೆ. ಇಂದು ಏನೋ ಅರಿಯದ ಮುಗ್ಧ ಬಾಲಕ ಆ ಮಗುವಿಗೂ ವಿಷ ಹಾಕಿ ಅವರನ್ನ ಕೊಂದು ಬಿಟ್ಟಿಯಲ್ಲೇ ರಾಕ್ಷಸಿ. ಹೌದು,
ರಾಕ್ಷಸಿ, ಕಟುಕಿ, ನಯವಂಚಕಿ, ನಯವಂಚಕಿ. ಈ ರೀತಿ ಮಾಡೋದಿಕ್ಕೆ ಒಂದು ಬಲವಾದ ಕಾರಣ ಇದೆ. ಪದ್ಮ, ನಾನು ನಿನಗೆ ಒಳ್ಳೆಯವನೆಂದು ಭಾವಿಸಿದೆ. ಆದರೆ ಇಂದು ನಿನ್ನ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಲು ಬಂದರೆ ನೀನು ನಮಗೆ ಸರಿಯಾದ ಪಾಠವನ್ನೇ ಕಲಿಸಿದೆ. ಒಂದು ವೇಳೆ ಈ ಮುದ್ದು ಮಗುವೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದರೆ ನೀನು ವಿಷ ಕೊಟ್ಟು ಸಾಯಿಸಲು ಮುಂದಾಗುತ್ತಿದೆಯೇನೋ? ಎಂತ ಮೋಸ ಮಾಡಿಬಿಟ್ಟಿ ಪದ್ಮ, ಎಂತ ಮೋಸ ಮಾಡಿಬಿಟ್ಟಿ. ಅವಳೇನು ಉತ್ತರ ಕೊಡ್ತಾಳ್ರಿ, ಅವಳೇನು ಉತ್ತರ ಕೊಡ್ತಾಳೆ. ಯಾಕೆಂದ್ರೆ ಕಂಡ ಮಗುವಿಗೆ ವಿಷ ಕೊಟ್ಟು ಸಾಯಿಸುವ ಕೆಲಸವನ್ನೇ ಇವಳಿಗೆ ಬರೋದು. ಅಂದ್ಮೇಲೆ ಇಂಥವಳಿಗೆ ಮಕ್ಕಳ ಭಾಗ್ಯ ಬಾ ಅಂದ್ರೆ ಅದು ಎಲ್ಲಿಂದ ಬರ್ಬೇಕು ರೀ, ಎಲ್ಲಿಂದ ಬರ್ಬೇಕು? ಹೊಸಗೂಸನ್ನ ಕೊಲೆ ಮಾಡಬೇಕಾದ್ರೆ ಇವಳ ಮನಸ್ಸು ಎಷ್ಟೊಂದು ಕಲ್ಲಾಗಿರ್ಬೇಕು. ಇವಳು ಮನುಷ್ಯಳಲ್ಲ, ಮನುಷ್ಯ ರೂಪದಲ್ಲಿರುವ ರಾಕ್ಷಸಿ, ನಯವಂಚಕಿ, ಮೋಸಗಾರ್ತಿ. ಹೌದು, ನಾನು ಮೋಸಗಾರ್ತಿ, ನಯವಂಚಕಿ, ಕಟುಕಿ, ಕಟುಕಿ. ತಪ್ಪು ಮಾಡಬೇಕಾದ್ರೆ ಇದಕ್ಕೂ ಒಂದು ಕಾರಣ ಇದೆ. ಪದ್ಮ, ವಿನಾಕಾರಣಿ ಮಗುವಿನ ಪ್ರಾಣವನ್ನು ತೆಗೆದುಕೊಂಡು ಬಿಟ್ಟೆ. ಈ ಮಗು ನೋಡಿದರೆ ನನ್ನ ಸ್ವಂತದಲ್ಲ, ಇದು ಶಾಂತೇಶನ ಸಾಕು ಮಗು. ಆ ಶಾಂತೇಶ ಜೈಲಿಗೆ ಹೋಗುವ ಮುನ್ನ ಆ ಮಗುವನ್ನು ನನಗೆ ಒಪ್ಪಿಸಿ ಹೋಗಿದ್ದಾನೆ. ಆದರೆ ನಾಳೆ ಅವನು ಜೈಲಿನಿಂದ ಬಿಡುಗಡೆಯಾಗಿ ಬಂದು ನನ್ನ ಮಗು ಎಲ್ಲೆಂದು ಕೇಳಿದರೆ ನಾನೇನು ಉತ್ತರಿಸಲಿ? ಒಟ್ಟಿನಲ್ಲಿ ನೀನು ನನಗೆ ದೊಡ್ಡ ಗಂಡಾಂತರಕ್ಕೆ ನೂಕಿಬಿಟ್ಟೆ. ಹಲೋ, PC ಕೋದಂಡನ? ಹೌದು ಸರ್. ನಾನು ಇನ್ಸ್ಪೆಕ್ಟರ್ ಅನಂತ್ ಮಾತಾಡ್ತಿರೋದು. ಹೇಳಿ ಸರ್. 54ನೇ ನಂಬರ್ ಕೈದಿಗೆ ಶಾಂತೇಶನ್ಗೆ ತಿಳಿಸಬೇಕು, ತನ್ನ ಮಗು ಬಾಲು ಸತ್ತಿದೆ ಅಂತ. ಆಯ್ತು ಸರ್, ಈಗಲೇ ತಿಳಿಸ್ತೀನಿ. ಹಾಗೆ ಬಂದೋಬಸ್ತಿನ ಜೊತೆಗೆ ಅವನ ಊರ ಹೊರಗಿನ ಸ್ಮಶಾನಕ್ಕೆ ಕರೆದುಕೊಂಡು ಬರಬೇಕು. ಓಕೆ ಸರ್. ಓಕೆ, ಹಾ, ಎಲ್ಲರೂ ಬನ್ನಿ, ಈ ಮಗುವಿನ ಅಂತ್ಯಕ್ರಿಯೆ ಮಾಡೋಣ. ಮಗು ಬಾಲು ನಮ್ಮನ್ನು ಕೈ ಬಿಟ್ಟು ಹೋದಿಯಾ ಕಂದ? ಅಯ್ಯೋ, ಎಂತ ವಿಚಿತ್ರಿ, ಏನೇ ವಿಧಿ ಕಾಟ್ರಿ ಇದು. ಯಾವತ್ತೋ ಸಾಯ್ಬೇಕಾಗಿದ್ದ ಮಗು ಈ ಕ್ರೂರಿಗಳ ಕೈಯಲ್ಲಿ ಸಿಕ್ಕು ಇವತ್ತು ಸತ್ತಂಗಾಯ್ತು. ಅಯ್ಯೋ, ಆ ಶಾಂತಿ ಅಪ್ಪನ ಮಗು ಅಂತ ನನಗೂ ಗೊತ್ತಿರ್ಲಿಲ್ಲ. ಅಯ್ಯೋ ವಿಧಿಯೇ, ಚಿತ್ರ ಕಥೆ ಐತ್ರಿ. ಕಿಚ್ಚು ಹಚ್ಚೋದಕ್ಕೂ ಮುಂಚೆ ನಾನು ಈ ಕಥೆ ಬಿಚ್ಚಿ ಹೇಳಿಬಿಡ್ತೀನಿ. ಕಿಚ್ಚು ಹಚ್ಚೋದಕ್ಕೂ ಮುಂಚೆ ಈ ವಿಚಿತ್ರ ಕಥೆ ಹೇಳಿಬಿಡ್ತೀನಿ. ಬದುಕನ್ನು ಹುಡುಕಿ